ಇನ್ನು ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲೆ ಪ್ರಕರಣಕ್ಕೆ ಹೊಸ ತಿರುವು ಸಿಕ್ಕಿದೆ. ಅರೆಬೆತ್ತಲಾಗಿದ್ದಂತಹ ಸುಜಾತ ವಿರುದ್ಧವೇ ದೂರು ಕೊಟ್ಟಿದ್ದಂತಹ ಕಾಂಗ್ರೆಸ್ ಕಾರ್ಪೊರೇಟರ್ ಅನ್ನ ಈಗ ಪೊಲೀಸರು ಬಂಧಿಸಿದ್ದಾರೆ. ಮತ್ತೊಂದು ಕಡೆ ರಾಜಕೀಯ ಜಟಾಪಟಿ ಕೂಡ ಭಾರಿ ಜೋರಾಗಿದೆ. ಹುಬ್ಬಳ್ಳಿಯಲ್ಲಿ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾಗಲೇ ಬಿಜೆಪಿ ಕಾರ್ಯಕರ್ತೆ ಅರೆಬೆತ್ತಲುಗೊಳಿಸಿ ಹಲ್ಲೆ ನಡೆಸಿದ ಪ್ರಕರಣ ದೊಡ್ಡ ಸಂಚಲನ ಸೃಷ್ಟಿಸಿದೆ. ಕಾಂಗ್ರೆಸ್ ಬಿಜೆಪಿ ನಾಯಕರ ಮಧ್ಯೆ ಮಾತಿನ ಜಟಾಪಟಿಗೆ ಕಾರಣವಾಗಿದೆ. ಪೊಲೀಸರೇ ಬಟ್ಟೆ ಬಿಚ್ಚಿ ಥಳಿಸಿದ್ದಾರೆ ಅಂತ ಬಿಜೆಪಿ ನಾಯಕರು ಆರೋಪಿಸಿದ್ದಾರೆ. ಆದರೆ ಪೊಲೀಸರು ಆಕೆನೇ ಬಟ್ಟೆ ಬಿಚ್ಚಿ ನಮ್ಮನ್ನು ಕಚ್ಚಿದ್ಲು ಅಂತ ಪ್ರತ್ಯಾರೋಪ ಮಾಡಿದ್ದಾರೆ. ಆದರೆ ಈ ಆರೋಪವನ್ನ ಸುಜಾತ ತಾಯಿ ತಳ್ಳಿ ಹಾಕಿದ್ದಾರೆ. ಸುಮ್ಮನೆ ಯಾರಾದರೂ ಕಚ್ಚುತ್ತಾರಾ ಅಂತ ಪ್ರಶ್ನಿಸಿದ್ದಾರೆ. ನನಗೆ ಎಡಗಡೆ ಹೊಟ್ಟೆ ಕಚ್ಚಿದ್ಲು, ನಮ್ಮ SI ಶಕುಂತಲಾ ಅಂತ ಅಕ್ಕಿಗೆ ಬಲಗಡೆ ಹೊಟ್ಟೆ ಕಚ್ಚಿದ್ಲು. ಆದರೂ ನಾವು ಬಿಡಲಿಲ್ಲ, ಫೋರ್ಸ್ ಮಾಡ್ಕೆ ಸಕಿನ ಒಳಗಡೆ ಹಾಕಿದ್ವಿ. ಅಷ್ಟೊಳಗೆ ಬಟ್ಟೆ ಕಳೆದ್ಬಿಟ್ಲು. ಏನು ಮಾಡಿದ್ರು ನನ್ನ ಬಟ್ಟೆ ಹಾಕೊಳ್ಳೋನೇ ಇಲ್ಲ. ಆಕಿ ಕಡ್ದ ಅಂದ ಸರ್, ಕಡ್ದಿದ್ದಕ್ಕೆ ಕಾರಣ ಬೇಕಲ್ಲ ಸರ್, ಹಂಗೆ ಕಡಿತಾರೆ ಸರ್, ಸುಮ್ಮನೆ ಕಡಿತಾರೆ ಸರ್. ಆಕಿ ಕೂದಲ ಹಿಡಿದು ಜಗ್ಗಿ ಹೇಳಿ ರಾಮ ರಪ್ಸ ಮಾಡ್ಯಾರ ಗಾಡ್ಯಾಗ. ಪೊಲೀಸರು ಬಿಜೆಪಿ ಕಾರ್ಯಕರ್ತೆಯದ್ದೇ ತಪ್ಪು ಅಂತಿದ್ದಾರೆ. ಈ ಮಾತನ್ನ ರಾಜ್ಯ ಸರ್ಕಾರ ಕೂಡ ಸಮರ್ಥನೆ ಮಾಡಿಕೊಳ್ತಾ ಇದೆ. ಆದ್ರೆ ಬಿಜೆಪಿ ಕಾರ್ಯಕರ್ತೆ ಬಟ್ಟೆ ಬಿಚ್ಚಬೇಕಾದ್ರೆ ಪೊಲೀಸರು ಏನ್ ಮಾಡ್ತಾ ಇದ್ರು ಅಂತ ಬಿಜೆಪಿ ಪ್ರಶ್ನಿಸಿದೆ. ಪೊಲೀಸರೇ ದುಶಾಸನರು ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಜರಿದಿದ್ದಾರೆ. ಅವರನ್ನ ಅರೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಅವರೇ ಆ ರೀತಿ ಮಾಡ್ಕೊಂಡಿದ್ದಾರೆ ಅನ್ನೋದನ್ನ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಅದಕ್ಕೂ ಒಬ್ಬ ಕಮಿಷನರ್ ಕ್ಲಾರಿಫಿಕೇಶನ್ ಕೊಡ್ತಾರೆ ಅಂತಂದಾಗ ಇನ್ನು ಅದಕ್ಕಿಂತ ಇನ್ನೇನು ಬೇಕಾಗಿದೆ ಅವರಿಗೆ? ಆಮೇಲೆ ಹೇಳ್ತಾರೆ ಇಲ್ಲ ಬಟ್ಟೆ ಅವಳ ಬಿಚ್ಚಿದ್ದಾರೆ. ಬಟ್ಟೆ ಬಿಚ್ಚಬೇಕಾದ್ರೆ ನೀವು ಶೂಟಿಂಗ್ ಮಾಡ್ಕೊಂಡು ನಿಂತಿದ್ದಾರೆ. ನೀವು ಸಿದ್ದರಾಮಯ್ಯನವರು ಸ್ಟೇಟ್ಮೆಂಟ್ ಕೊಡ್ತಾರೆ, ನಾಚಿಕೆ ಬರೋದಿಲ್ಲ. ಈಗಾಗಲೇ ಸ್ವಯಂ ಪ್ರೇರಿತವಾಗಿ ಮಹಿಳಾ ಆಯೋಗ ರಿಜಿಸ್ಟರ್ ಮಾಡಿದೆ, ಚಿಮಾರಿ ಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಪೊಲೀಸರಿಗೆ ಚಿಮಾರಿ ಹಾಕಿದ್ದಾರೆ. ಇಲ್ಲ ಅಂತ ಹೇಳಿದ್ರೆ ರಾಜ್ಯದಲ್ಲಿರುವಂಥದ್ದು ದುಶ್ಯಾಸನದ ಸರ್ಕಾರ ಅಂತ ನಾವು ಎಲ್ಲ ಕಡೆ ಬೋರ್ಡ್ಗಳಾಗ್ತೀವಿ. ಬಿಜೆಪಿ ಆರೋಪ ಮಾಡಿರ್ತಕ್ಕಂಥದ್ದು ಅದು ನನ್ನ ಪ್ರಕಾರ ಮೇಲ್ನೋಟದಲ್ಲಿ ರಾಜಕೀಯವಾಗಿದೆ. ಯಾಕಂದ್ರೆ ನಾನು ಅಲ್ಲೇ ಇದ್ದೆ. ಬಟ್ ನಿಜಕ್ಕೂ ಅದು ಆಯಾಮ ಮಾಡಿರ್ತಕ್ಕಂಥದ್ದು ಈ ವಿಷಯದಲ್ಲಿ ತಪ್ಪಿದೆ. ಈ ಆರೋಪ ಪ್ರತ್ಯಾರೋಪದ ನಡುವೆ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಸುಜಾತ ಅರೆಬೆತ್ತಲೆ ಪ್ರಕರಣದ ಬೆನ್ನಲ್ಲೇ ಪಾಲಿಕೆ ಕಾಂಗ್ರೆಸ್ ಸದಸ್ಯೆ ಸುವರ್ಣ ಕಲಕುಂಟ್ಲಾ ಸೇರಿ 9 ಜನರ ಮೇಲೆ FIR ದಾಖಲಾಗಿದೆ. ಸುವರ್ಣರನ್ನ ವಶಕ್ಕೆ ಪಡೆಯುವಾಗ ಏಕಾಏಕಿ ಕುಸಿದು ಬಿದ್ರು. ಬಳಿಕ ಅವರನ್ನ ಪೊಲೀಸರು ಕಿಮ್ಸ್ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಕೇಶವಾಪುರ ಪೊಲೀಸ್ ಠಾಣೆ PI ತಲೆದಂಡ. ಹಲ್ಲೆ ಕೇಸ್ ಸಂಬಂಧ ಹುಬ್ಬಳ್ಳಿಯ ಕೇಶವಾಪುರ ಪೊಲೀಸ್ ಠಾಣೆಯ PI KS ಹಟ್ಟಿ ತಲೆದಂಡವಾಗಿದೆ. ಇನ್ನು ಗಂಟಿಕೇರಿ ಠಾಣೆಯ PI ಜಾಧವರಿಗೆ ಹೆಚ್ಚುವರಿ ಹೊಣೆಗಾರಿಕೆ ನೀಡಲಾಗಿದೆ. ತನಿಖಾಧಿಕಾರಿಯಾಗಿ ACP ಶಿವರಾಜ್ ಕಟಕಬಾವಿ ನೇಮಕವಾಗಿದ್ದಾರೆ. ಅರೆಬೆತ್ತಲೆ ಹಲ್ಲೆ ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆ. ಬಟ್ಟೆ ಬಿಚ್ಚಿಸಿ ಹಲ್ಲೆ ಖಂಡಿಸಿ ಇವತ್ತು ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಲಿದೆ. ಮಧ್ಯಾಹ್ನ 1:30ಕ್ಕೆ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಚೇರಿವರೆಗೂ ಬಿಜೆಪಿ ನಾಯಕರು ಮೆರವಣಿಗೆ ನಡೆಸಲಿದ್ದಾರೆ. ಇದೆಲ್ಲದರ ನಡುವೆ ಘಟನೆ ಕುರಿತು ರಾಷ್ಟ್ರೀಯ ಮಹಿಳಾ ಆಯೋಗ ವರದಿ ಕೇಳಿದೆ. DG ಮತ್ತು IGPಗೆ ಪತ್ರ ರವಾನಿಸಿ ಕ್ರಮ ಕೈಗೊಂಡಿರುವ ಬಗ್ಗೆ ವಿಸ್ತೃತ ವರದಿ ನೀಡುವಂತೆ ನಿರ್ದೇಶನ ಕೊಟ್ಟಿದೆ. ಹುಬ್ಬಳ್ಳಿಯಿಂದ ಸಂಜಯ್ ಜೊತೆ ಕಿರಣ್ ಹನಿಯಡ್ಕ, TV9 ಬೆಂಗಳೂರು.